ಹಿಟ್ 1 ಅಲ್ಲಿ ಡೆಡ್ ಬಾಡಿ ಇತ್ತು, ಹಿಟ್ 2 ಅಲ್ಲಿ ಡೆಡ್ ಬಾಡೀಸ್ ಇತ್ತು, ಹಿಟ್ 3 ಇಸ್ ಅ ಫ್ರಿಕಿಂಗ್ ಬ್ಲಡ್ ಬಾತ್. ಹಿಟ್ ಅನ್ನೋದು ಒಂದು ಮರ್ಡರ್ ಮಿಸ್ಟ್ರಿ ಫ್ರಾಂಚೈಸ್, ಆದ್ರೆ ಹಿಟ್ 3 ಫಸ್ಟ್ ಹಾಫ್ ಅಲ್ಲಿ ಅಷ್ಟೇ ಮಿಸ್ಟ್ರಿ, ಸೆಕೆಂಡ್ ಹಾಫ್ ಪೂರ್ತಿ ಮರ್ಡರೇ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಶೈಲೇಶ್ ಕೊಲನ್ನು, ಆಕ್ಟೆಡ್ ಅಂಡ್ ಪ್ರೊಡ್ಯೂಸ್ ಬೈ ನ್ಯಾಚುರಲ್ ಸ್ಟಾರ್ ನಾನಿ. ನಾನ್ ನಿಮ್ಮ ರೋಹನ್ ಕೃಷ್ಣ, ನೀವು ನೋಡ್ತಿದ್ದೀರಾ ಮೆಟ್ರೋ ಸಾಗಾ ಫಿಲ್ಮ್ ಟೇಬಲ್. ಎಡ್ಜ್ ಆಫ್ ದ ಸಿಟ್ ಸಸ್ಪೆನ್ಸ್, ಶರ್ಲಾಕ್ ಹೋಮ್ಸ್ ಮಿಸ್ಟ್ರಿ ಸಾಲ್ವಿಂಗ್ ಮತ್ತೆ ಆನಿಮಲ್ ಜಾನ್ ವಿಕ್ ಆಕ್ಷನ್ ಈ ಫಿಲ್ಮಲ್ಲಿ ನೀವು ನೋಡ್ಬೋದು. ಅದೇ ಇದರ ಪ್ಲಸ್ ಪಾಯಿಂಟ್ ಮತ್ತೆ ಮೈನಸ್ ಪಾಯಿಂಟ್ ಅಂತಾನೂ ಹೇಳ್ಬೋದು. ಫಸ್ಟ್ ಹಾಫ್ ಅಲ್ಲಿ ರೈಟಿಂಗ್ ಎಷ್ಟು ಕ್ರೇಜಿ ಅನ್ಸುತ್ತೋ ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟೇ ಸ್ವಲ್ಪ ಲೇಜಿ ಅನ್ಸುತ್ತೆ. ಯಾಕಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ರೈಟಿಂಗ್ ಇಂತ ಫೈಟಿಂಗ್ ಮೇಲೆ ಫೋಕಸ್ ಜಾಸ್ತಿ ಹೋಗಿದೆ. 2016 ಅಲ್ಲಿ ನಮ್ಮೆಲ್ಲರಿಗೂ ಗೊತ್ತು ಒಂದು ಬ್ಲೂ ವೇಲ್ ಅಂತ ಗೇಮ್ ಇತ್ತು. ಆ ಗೇಮ್ ಆಡ್ತಾ ಅದರಲ್ಲಿರೋ ಟಾಸ್ಕ್ ಆಡ್ತಾ ಎಷ್ಟೊಂದು ಜನ ಸೂಸೈಡ್ ಎಲ್ಲ ಮಾಡ್ಕೊಂಡ್ಬಿಟ್ರು. ಆ ಗೇಮ್ ನ ಇನ್ನೂ ಆಡ್ತಿದಾರೆ ಅಂದ್ರೆ ಹೇಗಿರುತ್ತೆ. ಡಾರ್ಕ್ ವೇವ್ ಬಂದೋದನ್ನ ನಾವು ಬರೀ ಕೇಳಿದೀವಿ, ಈ ಸಿನಿಮಾದಲ್ಲಿ ಅದೇನಂತ ನೋಡ್ತೀರಾ. ಈ ತರ ಫಸ್ಟ್ ಹಾಫ್ ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸೆಟಪ್ ಮಾಡ್ತಾರೆ. ನಾನಿ ಅವ್ರ ಅರ್ಜುನ್ ಸರ್ಕಾರ್ ಕ್ಯಾರೆಕ್ಟರ್ ಕೂಡ ಒಳ್ಳೆ ಗೂಸ್ ಬಂಪ್ಸ್ ಕೊಡುತ್ತೆ. ಅವ್ರ ಕ್ಯಾರೆಕ್ಟರ್ ತುಂಬಾ ಡಾರ್ಕ್ ಅಂಡ್ ಅಟ್ರಾಕ್ಟಿವ್ ಅಂತಾನು ಅನ್ಸುತ್ತೆ. ಹಿಟ್ 2 ಕ್ಲೈಮ್ಯಾಕ್ಸ್ ಅಲ್ಲಿ ನಾನಿ ಅವ್ರದ್ದು ಒಂದೊಳ್ಳೆ ಕ್ಯಾಮಿಯೋ ಅಪಿಯರೆನ್ಸ್ ಇತ್ತು ಕೊನೆಗೆ. ಅದು ನೋಡ್ಬಿಟ್ಟು ನಮ್ಮೆಲ್ಲರಿಗೂ ಒಂದು ಒಳ್ಳೆ ಹೈ ಸಿಕ್ಕಿತ್ತು. ಈ ಸಿನಿಮಾ ಪೂರ್ತಿ ಅದೇ ಹೈ ಜೊತೆ ಅವ್ರ ಆಕ್ಟಿಂಗ್ ನ ಮಾಡಿದ್ದಾರೆ. ಶ್ರೀನಿಧಿ ಶೆಟ್ಟಿ ಅವರ ಲವ್ ಆಂಗಲ್ ಫಸ್ಟ್ ಹಾಫ್ ಅಲ್ಲಿ ಮುದ್ದಾಗಿದ್ರು ಸೆಕೆಂಡ್ ಹಾಫ್ ಆಗೋ ಅಷ್ಟರಲ್ಲಿ ಎಲ್ಲೋ ಒಂದ್ ಕಡೆ ಲಾಸ್ಟ್ ಅಂತಾನು ಅನ್ಸ್ಬೋದು. ಟೆಕ್ನಿಕ್ಯಾಲಿಟೀಸ್ ಬರೋದಾದ್ರೆ ಈ ಸಿನಿಮಾದ ಆಕ್ಷನ್ ಕೊರಿಯೋಗ್ರಫಿ ಮತ್ತೆ ಸಿನಿಮಾಟೋಗ್ರಫಿ ನಿಮ್ಮನ್ನ ಆಕ್ಷನ್ ಒಳಗೆ ತುಂಬಾ ಇಮ್ಮರ್ಸ್ ಮಾಡ್ಬಿಡುತ್ತೆ. ಈ ತರ ಫಾಸ್ಟ್ ಕ್ಯಾಮ್ರಾ ಮೂವ್ಮೆಂಟ್ಸ್ ನಿಮಗೆ ತುಂಬಾ ಇಂಡಿಯನ್ ಸಿನಿಮಾಗಳು ನೋಡಕ್ ಸಿಗಲ್ಲ. ಟೆಕ್ನಿಕಲ್ ಟೀಮ್ ಹ್ಯಾಸ್ ರಿಯಲಿ ಡನ್ ಅ ಗುಡ್ ಜಾಬ್. ಈ ಸಿನಿಮಾದ ಪರ್ಫಾರ್ಮೆನ್ಸ್ಗೆ ಬರೋದಾದ್ರೆ ಹೋಲ್ ಅಂಡ್ ಸೋಲ್ ನಾನೀಸ್ ಪ್ಯಾಕೇಜ್ ಇದು. ಸಿನಿಮಾದಲ್ಲಿ ಬೇರೆ ಯಾರು ಕಾಣಿಸಿದ್ರು ನಿಮಗೆ ನಾನಿನೇ ನೋಡ್ಬೇಕು ಅನ್ಸುತ್ತೆ. ಅದ್ಬಿಟ್ರೆ ಪ್ರತೀಕ್ ಬಬ್ಬರ್ ಆಸ್ ಆಂಟಾಗನಿಸ್ಟ್ ಕೂಡ ತುಂಬಾ ಸ್ಪೈನ್ ಚಿಲ್ಲಿಂಗ್ ಮತ್ತೆ ತುಂಬಾ ಡೆಡ್ಲಿ ಆಗಿ ಕಾಣಿಸ್ತಾರೆ. ಅವ್ರನ್ನೂ ನೋಡಕ್ ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾದಲ್ಲಿ ಬರೋ ಕ್ಲೈಮ್ಯಾಕ್ಸ್ ನಿಮ್ಮನ್ನ ಒಂದು ಒಳ್ಳೆ ಹೈಯಲ್ಲಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ಕ್ಲೈಮ್ಯಾಕ್ಸ್ ಬರೋ ಕ್ಯಾಮಿಯೋಸ್ ನಿಮಗೆ ಇನ್ನೂ ಪೀಕ್ ಕೊಡುತ್ತೆ. ಕ್ಯಾಮಿಯೋಸ್ ಅಲ್ಲಿಗೆ ನಿಲ್ಲಲ್ಲ. ಹಿಟ್ 4 ಅಲ್ಲಿ ಯಾರು ಬರಬಹುದು ಅನ್ನೋ ಲೀಡ್ ಕೂಡ ನಿಮಗೆ ಸಿಗುತ್ತೆ. ಹಿಟ್ 3 ಒಂದು ಒಳ್ಳೆ ಥಿಯೇಟರ್ ವಾಚ್. ಫ್ಲಾಸ್ ಅಲ್ಲಿ ಇದ್ರೂ ಕಂಪ್ಲೀಟ್ ಆಗಿ ಎಂಗೇಜ್ ಆಗಿರ್ತೀರಾ. ಈ ತರ ಸಿನಿಮಾ ನಿಮಗೆ ಇಷ್ಟ ಆಗೋದಾದ್ರೆ ಈ ವಾರದ 3 ರೆಕಮೆಂಡೇಶನ್: ಓಲ್ಡ್ ಬಾಯ್ ಆನ್ ಜಿಯೋ ಹಾಟ್ಸ್ಟಾರ್ ಅಂಡ್ ಅಮೆಜಾನ್ ಪ್ರೈಮ್, ಈಕ್ವಲೈಸರ್ ಆನ್ ಅಮೆಜಾನ್ ಪ್ರೈಮ್ ಅಂಡ್ MX ಪ್ಲೇಯರ್. ಇಂಟರ್ನೆಟ್ ಕ್ರೈಮ್ ಡಾರ್ಕ್ ವೆಬ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಸರ್ಚಿಂಗ್ ಅನ್ನೋ ಒಂದು ಮೂವಿ ಇದೆ MX ಪ್ಲೇಯರ್ ಅಲ್ಲಿ, ಮಿಸ್ ಮಾಡಿದೆ ನೋಡಿ. ಈ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಾರ ಇನ್ನೊಂದು ರಿವ್ಯೂ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಟು ಮೆಟ್ರೋ ಸಾಗಾ ಫಿಲ್ಮ್ ಟೇಬಲ್.